ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮಲೆ ಮಹದೇಶ್ವರ ಬೆಟ್ಟ. ಬೆಟ್ಟಗಳ ತವರೂರು ಚಾಮರಾಜನಗರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಚಾಮರಾಜನಗರ ಡಿಸ್ಟಿಕನ್ನು ಮಾಡ್ತಾ ಇದ್ದೀನಿ. ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಹೋಗ್ತಾ ಇದ್ದೀನಿ ಆಲ್ರೆಡಿ. ಇದು ಬಂದ್ಬಿಟ್ಟು ಹನೂರು ಅಂತೆ, ಹನೂರು ಬಸ್ ಸ್ಟಾಪಲ್ಲಿ. ಹಾಯ್ ಹಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಒಂದು ಚಾಮರಾಜನಗರ ಜಿಲ್ಲೆ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಚಾಮರಾಜನಗರ ಜಿಲ್ಲೆ, ಇವತ್ತಿಂದ ಅನ್ನೋದಕ್ಕೇನು ಇವತ್ತೊಂದು ದಿವಸದಲ್ಲಿ ಮುಗಿದೋಗುತ್ತೆ. ಇರೋದು ಎರಡೇ ಪ್ಲೇಸು. ಚಾಮರಾಜನಗರ ಸಿಟಿಗೆ ಹೋಗಬೇಕು ಸಾಧ್ಯ ಆದರೆ, ಇಲ್ಲ ಅಂದರೆ ಈ ಮಲೆ ಮಹದೇಶ್ವರ ಬೆಟ್ಟ ಮತ್ತು ರಾಜ್ಕುಮಾರ್ ಅವರು ಹುಟ್ಟಿರುವಂತಹ ಮನೆ, ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿ ಬೆಳೆದಂತಹ ಮನೆ ಅದು ಗಾಜನೂರಲ್ಲಿದೆ. ಗಾಜನೂರು ಕೂಡ ಈ ಚಾಮರಾಜನಗರ ಡಿಸ್ಟಿಕಲ್ಲಿ ಬರುತ್ತೆ. ತಮಿಳ್ನಾಡಲ್ಲೂ ಅಂತಾರೆ, ಅದು ಸರಿಯಾಗಿ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ ನಾನು ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀನಿ. ಬೆಳಗ್ಗೆ 5:30ಗೆ ಬಿಟ್ಟಿದ್ದು ಬಸ್ಸು. ಇವಾಗ ಬಂದು ರೀಚ್ ಆಗಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ. ಇವಾಗ ದೇವಸ್ಥಾನ ಕಡೆಗೆ ಹೋಗ್ತಾಯಿದ್ದೀನಿ. ಬನ್ನಿ ದೇವಸ್ಥಾನ ಕಡೆಗೆ ಹೋಗೋಣ. ದೇವ್ರ ದರ್ಶನ ತಗೊಂಡು ಮಲೆ ಮಹದೇಶ್ವರ ಬೆಟ್ಟದ ಮೇಲಿರುವಂತಹ ಮಹದೇಶ್ವರನನ್ನು ನೋಡ್ಕೊಂಡು ಬರೋಣ. ಗುರು, ಇಲ್ಲಿ ನೋಡ್ಬೋದು ಮಲೆ ಮಹದೇಶ್ವರ ಸ್ವಾಮಿಯ ಚಿನ್ನದ ರಥ, ಬೆಳ್ಳಿ ರಥ, ರುದ್ರಾಕ್ಷಿ ವಾಹನ, ಬಸವ ವಾಹನ, ಹುಲಿ ವಾಹನ. ಗುರು, ಇವಾಗ ನಾನು ದೇವಸ್ಥಾನದ ಮುಂದ್ಗಡೆ ಬಂದಿದ್ದೀನಿ. ಮಲೆ ಮಹದೇಶ್ವರ ಸ್ವಾಮಿ ಮಹಾಸನ್ನಿಧಿ ಅಂತ ಹೇಳ್ಬಿಟ್ಟು ಗೋಪುರದ ಮೇಲೆ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಮಲೆ ಮಹದೇಶ್ವರ ಸ್ವಾಮಿ ದರ್ಶನ. ಇದು ವಿಶೇಷ ದರ್ಶನ ಪಡ್ಕೋಬೇಕಂದ್ರೆ 500 ರೂಪಾಯಿ ಕೊಡಬೇಕಂತೆ. ಇಲ್ಲ ಅಂದರೆ ಕ್ಯೂವಲ್ಲಿ ನಿಂತ್ಕೊಂಡು ಬಂದು ನೋಡ್ಬೋದು. ಬನ್ನಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ. ಈ ಥರ ನಮಸ್ಕಾರ ಮಾಡಬೇಕು ನೋಡಿ ಇಲ್ಲಿ ಬಂದರೆ. ಗುರು, ಬಂದಿದ್ದೀನಿ ಇವಾಗ ಒಳಗಡೆ. ಅಂದರೆ ಒಂದೊಂದು ದರ್ಶನಕ್ಕೆ ಒಂದೊಂದು ಥರ ರೇಟ್ ಇದೆ ಇಲ್ಲಿ. ಆ ಥರ ದುಡ್ಡು ಕೊಟ್ಟು ನೀವು ಬೇಗ ಮಾಡಬೇಕು ದರ್ಶನ ಅಂದರೆ ಮಾಡ್ಬೋದು. ಇವಾಗ ನನಗೇನು ಅರ್ಜೆಂಟ್ ಇಲ್ಲ, ನಾನು ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ ನಾನು. ಇದು ಬಂದ್ಬಿಟ್ಟು ಕ್ಯೂವಲ್ಲಿ ಹೋಗೋದು. ಇವಾಗ ನಾನು ಇಲ್ಲಿ ಬಂದಿರೋದು ಮುಂದ್ಗಡೆ ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ಮಹದೇಶ್ವರ ಸ್ವಾಮಿಯ ಒಂದು ಮೂರ್ತಿ. ಇದು 108 ಅಡಿ ಎತ್ತರ ಇದೆ ಅಂತೆ. ಈ ಮೂರ್ತಿ 108 ಅಡಿ ಎತ್ತರ ಇರುವಂತಹ ಮಹದೇಶ್ವರ ಸ್ವಾಮಿಯ ಮೂರ್ತಿ. ಬೆಟ್ಟದ ಮೇಲ್ಗಡೆ, ಫುಲ್ಲು ಮೇಲ್ಗಡೆ ಇದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಮೇಲ್ಗಡೆ ಫುಲ್ಲು ಪೀಕಲ್ಲಿರುವಂತಹ ಮೂರ್ತಿ. ಹುಲಿ ಮೇಲೆ ಕೂತ್ಕೊಂಡಿರುವಂತಹ ಮಾದಪ್ಪ ಸ್ವಾಮಿ ಇದೆ ನೋಡಿ. 108 ಅಡಿ ಎತ್ತರದ ಒಂದು ಮೂರ್ತಿ. ಗುರು, ನೋಡಿದ್ರಲ್ಲ, ಇದಾಗಿತ್ತು ಮಹದೇಶ್ವರ ಬೆಟ್ಟದ ಒಂದು ಲಾಗು. ಐ ಹೋಪ್ ಈ ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಲಾಗ್ನ ಶೇರ್ ಮಾಡಿ.